ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಂಡೇ ಟು ಸ್ಯಾಟರ್ಡೇ ವ್ಲಾಗ್ ನಂದು ಹೇಗಿರುತ್ತೆ ಅಂತ ನಿಮ್ಮ ಹತ್ರ ತೋರಿಸ್ಕೊಳ್ತಾ ಹೋಗ್ತೀನಿ. ಇವತ್ತು ವೆಡ್ನೆಸ್ಡೇ ಇದು. ಇವತ್ತು ಖಾರ ಹಬ್ಬ ಇತ್ತು, ಹಾಗಾಗಿ ಒಬ್ಬಟ್ಟು ಹೋಳಿಗೆ ಮಾಡಿದ್ವಿ. ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನೋಡಿ, ನಾನು ಹಾಯ್ ಫ್ರೆಂಡ್ಸ್ ಅಂತ ಮಾತಾಡಿಸ್ತಾ ಇದ್ದೀನಿ. ಇವಳು ಏನಂದೆ ಹಂಗಂತಿದೀಯಾ? ಸೂಪರ್. ಬನ್ನಿ, ಏನು ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಹೂರ್ಣ ರೆಡಿ ಆಗಿದೆ. ಒಂದು ನಿಮಿಷ. ಹೂರ್ಣ ಇಲ್ಲಿ ಮೈದಾ ಹಿಟ್ಟಿಂದು ಬೋಂಡ ಮಾಡೋಣ ಅಂತ ಬೋಂಡದ ಮೆಣಸಿನ್ಕಾಯಿ ಇದೆ. ಓಕೆ ಫ್ರೆಂಡ್ಸ್, ಇವತ್ತು ನೋಡಿ ನಾ ಪಾಪು ಹೇಳ್ತಾ ಇದ್ದೇನೆ. ನಾನು 5 ಮಿನಿಟ್ಸ್ ಮತ್ತೆ ಸಿಗ್ತೀನಿ. ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಹಂಗಾಗಿ ಎಡಿಟಿಗೆ ಕಳಿಸ್ಕೊಡೋದು ಎಲ್ಲ ಇತ್ತು, ಹಂಗಾಗಿ ವ್ಲಾಗ್ ಮಾಡಿಲ್ಲ. ನೆಕ್ಸ್ಟ್ ಡೇ ಹೂರ್ಣ ಮಿಕ್ಕಿರುತ್ತಲ್ಲ, ನಮ್ಮದು ಒಬ್ಬಿಟ್ಟು ಮಾಡಿದ ಹೂರ್ಣ ನೆಕ್ಸ್ಟ್ ಡೇ ಮಿಕ್ಕಿದಾಗ ನಾವು ಈ ಥರ ಹೂರ್ಣ ಕಡುಬು ಅಂತ ಮಾಡ್ತೀವಿ. ಒಬ್ಬರು ಕಡುಬು ಅಂತಾರೆ, ನಾವು ಹೂರ್ಣ ಕಡುಬು ಅಂತಾರೆ. ಒಬ್ಬರು ಕಜ್ಜಿಕಾಯಿ ಅಂತಾರೆ, ನಾವು ಇದನ್ನ ಹೂರ್ಣ ಕಡುಬು ಅಂತೀವಿ. ನಮ್ಮನೆ ಪಕ್ಕದ ಅಜ್ಜಿ ಬಂದಿದ್ರು, ಅವ್ರು ಹರ್ಕೊಡ್ತಾ ಇದ್ದಾರೆ ನೋಡಿ. ನಾನು ಹಂಗೆ ಕ್ಲಿಪ್ಪಿಂಗ್ಸ್ ಅವ್ರು ಎಲ್ಲ ಹರ್ಕೊಟ್ರು, ನಾನು ಹೆಂಗೆ ಯಾರಿಗೆಲ್ಲ ಒಬ್ಬಟ್ಟು ಊಟ ಮತ್ತು ಒಬ್ಬಟ್ಟಿನ ಸಾಂಬಾರು ಅಂದರೆ ತುಂಬ ಇಷ್ಟ. ನಮ್ಮ ಕಡೆ ಒಬ್ಬಟ್ಟಿನ ಸಾಂಬಾರು ಇರುತ್ತಲ್ಲ, ಅದ್ರ ಬೆಳಗ್ಗೆ ಕುದಿಸ್ಕೊಂಡು ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಒಬ್ಬಟ್ಟು ಎಕ್ಸ್ಪೆಷಲಿ ಮಾಡಿದ ದಿವಸ ತುಂಬ ಚೆನ್ನಾಗಿರುತ್ತೆ. ಅದರ ಸಾಯಂಕಾಲ ತಿನ್ನೋಕ್ಕಷ್ಟು ಇಷ್ಟ ಆಗಲ್ಲ ನನಗೆ. ಬೆಳಗ್ಗೆ ಸಾಂಬಾರು ಇರುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಮನೆಗೆ ರೇಷನ್ ತೊಗೊಂಬಂದಿದ್ರು. ನಾವು ಗ್ರೋಸರಿ ಐಟಮ್ಸು ನಾವು ಮಂತ್ಲಿ ಎಷ್ಟು ತರ್ತೀವಿ ಅಂತ ನಿಮಗೆ ಏನಾದರೂ ಅಮೌಂಟ್ ಇದರಲ್ಲಿ ಹೇಳಬೇಕು ಅಂದರೆ ಹೇಳ್ತೀನಿ. ನಾವೇನು ಜಾಸ್ತಿ ಬಡ್ಜೆಟ್ಟಾಗಿ ಖರ್ಚು ಮಾಡಲ್ಲ, ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಅದು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. 2-3 ತೌಸಂಡಲ್ಲಿ ನಾವು ಗ್ರೋಸರಿ ಶಾಪಿಂಗ್ ಅಂತೆಲ್ಲ ಮುಗಿಸ್ತಿರ್ತೀವಿ. ಹಂಗಾಗಿ ಲೈಟಾಗಿ ಖಾಲಿ ಆಗಿತ್ತು, ಹಂಗಾಗಿ ತರಿಸಿದ್ವಿ. ಇದರಲ್ಲಿ ಏನು ಬೆನಿಫಿಟ್ ಕೊಟ್ಟಿದ್ದಾರೆ ಅಂದರೆ, ಒಂದು ಸ್ಪೂನ್ ಫ್ರೀ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಚೆಂದ ಇದೆ ಸ್ಪೂನು. ಆ್ಯಕ್ಚುಲಿ ಇದು ವೆಯ್ಟ್ ಇತ್ತು, ನನಗೆ ತುಂಬಾ ಖುಷಿ ಆಯಿತು. ಲೈಟ್ ವೆಯ್ಟು ಅಲ್ಲ, ಯಾವುದಕ್ಕೆ ಫ್ರೀ ಬಂದಿತ್ತು ಅಂತ ಅದ್ರ ಮೇಲೆಲ್ಲ ಎಲ್ಲ ಪ್ಯಾಕ್ ಮೇಲೆ ನೋಡಿದೆ, ಆದರೆ ಎಲ್ಲ ಯಾವುದ್ರಲ್ಲೂ ಇರಲಿಲ್ಲಪ್ಪ. ಏನೋ ಪರಿಚಯ ಅಂಗಡಿಯಲ್ಲಿ ತಂದಿರಬೇಕು ಅನಿಸುತ್ತೆ. ಹಾಗಾಗಿ ಒಂದು ಸ್ಪೂನ್ ಫ್ರೀ ಕೊಟ್ಟಿದ್ದಾರೆ ಅಂದ್ಕೊಂಡೆ. ನಾವು ಒಂದು ಕಪ್ ಏನೋ ಫ್ರೀ ಕೊಟ್ಟಿದ್ರು, ಈ ಸಲ ಸ್ಪೂನ್ ಕೊಟ್ಟಿದ್ದಾರೆ. ಹಾಗೆ ಸಂಜೆ ಏನಾದ್ರು ಸ್ಪೈಸಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು, ಹಂಗಾಗಿ ನೂಡಲ್ಸ್ ಟ್ರೈ ಮಾಡೋಣ ಅಂತ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಮಿಕ್ಸ್ವೆಲ್ಲಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ನೂಡಲ್ಸ್ ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನೂಡಲ್ಸ್ ಏನಿಲ್ಲ, ಬಿಸಿನೀರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಕೋಲ್ಡ್ ವಾಟರಲ್ಲಿಗೆ ತೆಗೆದಿಡಬೇಕು, ಆವಾಗ ಉದ್ರ ಆಗುತ್ತೆ ನೋಡಿ. ನೆಕ್ಸ್ಟ್ ಇದೆಲ್ಲ ನಾನು ಉದ್ರವಾಗಿಟ್ಟಿದ್ದೀನಿ ನೋಡಿ. ಎಷ್ಟು ಉದ್ದಕ್ಕಿದೆ ಅಂತ, ಎಷ್ಟು ಉದ್ರ ಆಗಿದೆ ಅಂತ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಮ್ಮ ಮನೆಯವರೆಲ್ಲ ತುಂಬ ಜನ ಇಷ್ಟಪಟ್ಟರು. ಆವತ್ತಿನ ನೈಟು ನೂಡಲ್ಸ್ ತಿಂದ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಇದು ನಾನು ಗೊಜ್ಜೋಳಕ್ಕಿ ಮತ್ತು ಹೀರೆಕಾಯಿ ಬೋಂಡ ಮಾಡಿದ್ದೆ. ನಮ್ಮನೆ ಪಕ್ಕ ಒಂದು ಹುಡುಗಿ ಬಂದಿತ್ತು, ಆ ಹುಡುಗಿಗೆ ನಾನು ಈ ಥರ ಕ್ಯೂಟಿಪಿ ಅವ್ರ ರಿಲೇಟಿವ್ ಮದುವೆಗೆ ಹೊರಟಿದ್ರು, ಹಾಗಾಗಿ ಈ ಥರ ಸಿಂಪಲ್ ರೆಡಿ ಮಾಡಿದ್ದೆ. ಒಳ್ಳೆಪುರ ತರಿಸಿದೆ ಫ್ಲಿಪ್ಕಾರ್ಟಲ್ಲಿ, ತುಂಬ ಚೆನ್ನಾಗಿತ್ತು. ಇವತ್ತು ನಾನು ಬೆಳಗ್ಗೆ ಪರೋಟ ಮತ್ತು ಸಾಂಬಾರು ಮಾಡ್ಕೊಂಡಿದ್ವಿ. ಇದೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಕೊಡಿ.